ಅರಕಲಗೂಡು ಕ್ಷೇತ್ರದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಯುವಕರಿಗೆ ಉದ್ಯೋಗ ಸೃಷ್ಟಿಸುವ ಬಹುದೊಡ್ಡ ಗುರಿಯೊಂದಿಗೆ ರಾಜಕೀಯ ಹೋರಾಟಕ್ಕೆ ಧುಮುಕುತ್ತಿದ್ದು, ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಿ ಆರ್ಥಿಕ ವಹಿವಾಟು ಹೆಚ್ಚಿಸುವುದಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ತಿಳಿಸಿದರು. ತಾಲೂಕಿನಲ್ಲಿ ಸಂತೆಮರೂರು ಪಂಚಾಯಿತಿ ವ್ಯಾಪ್ತಿಯ ದುಮ್ಮಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಕುಂದುಕೊರತೆ ಹಾಗೂ ಜಾಗೃತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅರಕಲಗೂಡು ತಾಲೂಕು ಅಭಿವೃದ್ಧಿಪಡಿಸುವ ಬಹುದೊಡ್ಡ ಯೋಜನೆಗಳೊಂದಿಗೆ ರಾಜಕೀಯ ಕ್ಷೇತ್ರದಲ್ಲಿ ಹೋರಾಟ ಪ್ರಾರಂಭಿಸಲಾಗಿದೆ. ಈ ಹೋರಾಟಕ್ಕೆ ಕ್ಷೇತ್ರದ ಜನತೆ ಆಶೀರ್ವಾದ ಮುಂಬರುವ ದಿನಗಳಲ್ಲಿ ನೀಡಿದರೆ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಕೈಗಾರಿಕಾ ಕ್ಷೇತ್ರವನ್ನ ಸ್ಥಾಪಿಸಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಿ ಆರ್ಥಿಕ ವಹಿವಾಟು ಹೆಚ್ಚಿಸಲಾಗುವುದು. ಅದರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ ತಾಲೂಕಿನಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದು ಎಂದರು. ಈ ವೇಳೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಡನೆ ಸಮಾಲೋಚಿಸಿ ಹಲವು ಅಹವಾಲುಗಳಿಗೆ ಸ್ಥಳದಲ್ಲೇ ಪರಿಹಾರ ದೊರಕಿಸಿದ್ರು. ಕೆಲವು ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಕಾಲಾವಕಾಶ ನೀಡಿ ಶೀಘ್ರವೇ ಪರಿಹಾರ ಒದಗಿಸುವಂತೆ ಸೂಚಿಸಿದರು. ನನಗೊಂದು ಆಶೀರ್ವಾದವನ್ನ ಮಾಡಿರುವ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತಕ್ಕಂಥ ಕೆಲಸವನ್ನ ಮನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಜೊತೆಗೆ ಇಲ್ಲಿ ಜಾಸ್ತಿ ಯುವಕರು ನಿಂತವ್ರೆ. ಯುವಕರಿಗೂ ಒಂದು ಸಮಸ್ಯೆ ಇದೆ. ಹಳ್ಳಿಗೆಲ್ಲ ಹೋದಾಗ ನಾನು ನೋಡ್ತಾ ಇರ್ತೀನಿ. ಏನ್ ಸಮಸ್ಯೆನಪ್ಪ ಅಂತಂದ್ರೆ, ಒಂದು ಉದ್ಯೋಗ ಇಲ್ಲದೆ ಇರ್ತಕ್ಕಂಥದ್ದು, ಕೆಲ್ಸ ಇಲ್ಲ. ಪಾಪ ರೈತರೇ, ಎಲ್ಲರಿಗೂ ಜಮೀನಿದೆ, ಮತ್ತೊಂದು ಎಲ್ಲ ಪಾಪ ವ್ಯವಸ್ಥಿತವಾಗಿದೆ, ಅದ್ರ ಕೆಲಸ ಸಿಗ್ತಿಲ್ಲ. ಇನ್ನ ಆ ಕೆಲಸ ಸಿಗ್ತಾ ಇರೋದ್ರಿಂದ ಇನ್ನೊಂದು ಸಮಸ್ಯೆ ಏನಾಗಿದೆ ನಮ್ಮ ತಾಲೂಕು ಒಳಗಡೆ ಅಂದ್ರೆ, ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಹೌದಣ್ಣ, ನಾನ್ ಸುಮಾರು ಅಲ್ಲಿ ಎಲ್ಲೆಲ್ಲ ಹೋಗ್ತೀನಿ, 70 ಜನ 80 ಜನ 40 ವರ್ಷ ಆಗೈತೆ, ಇನ್ನೂ ಮದುವೆ ಆಗಿಲ್ಲ. ನನ್ ಕ್ಲಾಸ್ಮೇಟೆ, ಬೇರೆಯವರು ಅಲ್ಲ. ಒಂದ್ ಊರಲ್ಲಿ ಹೋದ್ರೆ ನಾನು ಹೆಗ್ಡಳ್ಳಿ, ನನ್ ಕ್ಲಾಸ್ಮೇಟೆ, ನಾನು ಮಾಮೂಲಿಂದ ಸುಮಾರು ದಿವಸದ ಮೇಲೆ ಸಿಕ್ಕಿದ್ದಲ್ಲ ಅಂತ ಹೇಳಿ ಮನೆಯಲ್ಲ ಹೆಂಗವ್ರೆ, ಮಕ್ಕಳೆಲ್ಲ ಏನ್ ಮಾಡ್ತಾವ್ರೆ ಅಂತಂದ್ರೆ, ಅವನು ಅಣ್ಣ ಇನ್ನು ಮದ್ವೆನೇ ಆಗಿಲ್ಲ ನೋಡ್ತಾನೆ. ಏನ್ ಹೇಳೋದು? ಯಾಕೆ ಅಂತಂದ್ರೆ ಅವನು ಹೇಳಿದ್ರು, ಕೆಲ್ಸ ಕೇಳ್ತಾರೆ. ಈಗ ಎಲ್ಲ ಎಲ್ಲೋದ್ರು ನಾನು ಸುಮಾರು 80 ಹುಡುಗಿರು ನೋಡಿದೆ, ಎಲ್ಲ ಕೆಲಸ ಕೇಳ್ತಾರಂತ. ಆಮೇಲೆ ಅವನು ಆ ಹುಡುಗಿರು ನೋಡಕ್ಕೇನೆ 7-8 ಲಕ್ಷ ಕಳ್ಕೊಬಿಟ್ಟು ನಾಲ್ಕು ಕಮಿಷನ್ ಕೊಟ್ಟು ಏನಕ್ಕ ಈ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಯುವಕರುಗಳಿಗೆ ಪಾಪ ಜಮೀನಿದೆ, ಮನೆಯಲ್ಲಿ ದುಡಿತಾ ಇದ್ದಾರೆ, ಎಲ್ಲ ಆದಾಯ ಇದೆ, ಆದ್ರೆ ಉದ್ಯೋಗ ಇಲ್ಲದೆ ಇರೋದ್ರಿಂದ ಇವತ್ತು ಮದುವೆ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ತಪ್ಪು ಅಂತ ಏನಲ್ಲ, ಯಾಕಂದ್ರೆ ಹೆಣ್ಮಕ್ಳು ಕೂಡ ಇವತ್ತು ಚೆನ್ನಾಗಿ ಓದಿದ್ದಾರೆ, ಅವರು ಕೆಲಸ ತಗೋತಾ ಇದ್ದಾರೆ. ಸೊ ಅವರಿಗೆ ಸರಿ ಸಮಾನವಾಗಿ ಹುಡುಗರು ಇರಬೇಕಾದಂತ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ಹಾಗಾಗಿ ಇಲ್ಲ ಒಂದ್ ಕಡೆ ಸಮಸ್ಯೆ ಆಗಿದೆ. ಹಾಗಾಗಿ ಇಂಡಸ್ಟ್ರಿಯಲ್ ಏರಿಯಾವನ್ನ ಬಹಳ ಅನಿವಾರ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ. ಯಾಕಂದ್ರೆ ನಮ್ಮಲ್ಲಿ ಏನು ಹೈವೇ ಇಲ್ಲ ರೈಲ್ವೆ ಇಲ್ಲ, ಅಥವಾ ಪ್ರವಾಸೋದ್ಯಮದ ಯಾವುದೇ ಚಟುವಟಿಕೆಗಳಿಲ್ಲ. ಹಾಗಾಗಿ ವಾಣಿಜ್ಯ ಚಟುವಟಿಕೆ ಮಾಡ್ಲಿಕ್ಕೆ ಅಥವಾ ಬೆಳಿಲಿಕ್ಕೆ, ಬಿಸ್ನೆಸ್ ಮಾಡ್ಲಿಕ್ಕೆ ಯಾವ್ದು ದಾರಿ ಇಲ್ಲ. ಹಾಗಾಗಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬಂದ್ರಷ್ಟೇನೆ ನಮ್ಮ ತಾಲೂಕನ್ನ ನಾವು ಯುವಕರುಗಳನ್ನ ಇಲ್ಲಿ ಉಳಿಸ್ಕೊಳ್ಳಿಕ್ ಸಾಧ್ಯ, ನಮ್ಮ ತಾಲೂಕು ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳಿ ನಂಬಿಕೆ ಇಟ್ಟಿರ್ತಕ್ಕಂಥ ನಾನು ಆ ನಿಟ್ಟಿನಲ್ಲಿ ನನಗೊಂದು ಅವಕಾಶ ಕೊಟ್ರೆ ಆ ಒಂದು ಮುಂದಿನ ದಿನದಲ್ಲಿ ಆ ಕೆಲಸವನ್ನ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಾ, ಆಮೇಲೆ ಏನು ಯುವಕರು ಏನ್ ಧೃತಿಗೆಡೋದ್ ಬೇಡ, ಮದುವೆ ಆಗದಿರ್ತಕ್ಕಂಥವ್ರು. ಯಾಕೆಂದ್ರೆ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ಜಮೀನ್ ಬೆಲೆ. ಮುಂದಿನ ದಿನದಲ್ಲಿ 1 ಕೋಟಿಗೆ ಹೋಗ್ತದೆ. ಇನ್ನೊಂದು 10-15 ವರ್ಷ, 15-20 ವರ್ಷದಲ್ಲಿ ಜಮೀನ್ ಬೆಲೆ ನಾನು ಹೇಳ್ತೀನಿ ಕೇಳ್ರಕ್ಕ. ಒಂದೊಂದು ಎಕರೆ ನಾವೇನು ಜೋಳ ಬೆಳಿತಿದೀವಿ, ಆಲೂಗೆಡ್ಡೆ ಬೆಳಿತಿದೀವಿ, ಈ ಜಮೀನಿನ ಬೆಲೆ 1 ಕೋಟಿ ಹೋಗ್ತದೆ ಇನ್ನು 15-20 ವರ್ಷಕ್ಕೆ. ಆಮೇಲೆ ನೆಕ್ಸ್ಟ್ ರೈತರಿಗೆ ಡಿಮ್ಯಾಂಡ್ ಮುಂದಿನ ದಿನಗಳಲ್ಲಿ. ಹಾಗಾಗಿ ಆ ಸಮಯ ಬರ್ತದೆ. ಅಲ್ಲಿ ತನಕ ತಾವು ಕೂಡ ಏನು ಧೃತಿಗೆಡೋದು ಬೇಡ.